ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ. ಅಂತೂ ಇಂತೂ ದರ್ಶನ್ ಪರ ಹೋರಾಟಕ್ಕೆ ಬಹಿರಂಗ ವೇದಿಕೆ ರೆಡಿಯಾಗಿದೆ. ಅದು ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರು ಫ್ರೀಡಂ ಪಾರ್ಕ್ನಲ್ಲಿ ದರ್ಶನ್ ಪರ ಹೋರಾಟಕ್ಕೆ ದರ್ಶನ್ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಈ ಹಿಂದೆನೇ ಹಲವು ಬಾರಿ ಅವರು ದರ್ಶನ್ ಪರ ಮಾತಾಡೋರೆಲ್ಲರೂ ಇದ್ದೀರಾ, ಸುಷ್ಮಾ ವೀರ್ ಇದ್ದೀರಾ, ಭಾವನಾ ಇದ್ದೀರಾ, ಬೇರೆ ಬೇರೆ ನಟಿಯರು ಮಾತಾಡ್ತಾ ಇದ್ದೀರಾ, ಆದರೆ ಸಂಜನಾ ಗಲ್ರಾಣಿ ಥರದವರು ಮಾತಾಡೋದಲ್ಲ, ಬನ್ನಿ ಪ್ರತಿಭಟನೆ ಮಾಡೋಣ, ಬೀದಿಗಿಳಿದು ಆಗ್ರಹಿಸೋಣ, ಹೋರಾಟ ಮಾಡೋಣ, ಯಾರಾದರೂ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡಿ ಅದಕ್ಕೆ ಸಣ್ಣ ಪುಟ್ಟ ಖರ್ಚು ವೆಚ್ಚ ಆಗುತ್ತೆ ಅದನ್ನು ಮಾಡಿ ನಾನು ಬರ್ತೀನಿ ಅಂತ ಹೇಳಿದರು. ಆದರೆ ಸದ್ಯಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಅವರೇ ಪರ್ಮಿಷನ್ನು ಕೂಡ ತೊಗೊಂಡು ಅದಕ್ಕೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ಈಗ ಪ್ರತಿಭಟನೆಗೆ ರೆಡಿಯಾಗಿದ್ದಾರೆ. ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಬರ್ಬೋದು. ಹಾಗೆಯೇ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಈ ಒಂದು ಪ್ರತಿಭಟನೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಹೊಂದಿಸ್ಕೊಳ್ಳೋದಕ್ಕೆ ಕೊಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಲಾಯರ್ ಜಗದೀಶ್ ಸದ್ಯ ದರ್ಶನ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸೇರಿಸಿ ಒಂದು ಒತ್ತಾಯ ಮಾಡುವಂಥ, ಯಾಕಂದರೆ ಇಲ್ಲಿ ಮುನಿರತ್ನ ಅವರ ವಿರುದ್ಧ ಮುನಿರತ್ನ ಅವರ ತಂಗಿಯ ಮಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಸುಮ್ಮನೆ ಬಲಿಪಶು ಆಗಿದ್ದಾರೆ. ಮುನಿರತ್ನ ಅವರ ತಂಗಿಯ ಮಗ ಈಗೇನು ಜೈಲ್ ಪಾಲಾಗಿದ್ದಾರೋ ಆ ಮುನಿರತ್ನ ಅವರ ತಂಗಿಯ ಮಗ ಮುನಿರತ್ನ ಇಬ್ಬರು ಜೈಲ್ ಪಾಲಾಗಿದ್ದಾರೆ. ಅವರು ಪ್ಲಾನ್ ಮಾಡಿರುವಂಥ ಪ್ರಕರಣ ಇದು. ಹಾಗಾಗಿ ಇದರಲ್ಲಿ ದರ್ಶನ್ ಮುಖ್ಯ ಪಾತ್ರ ಇಲ್ಲ, ಅವರನ್ನು ಬಿಡುಗಡೆ ಮಾಡಬೇಕು. ಕಾನೂನಲ್ಲಿ ದರ್ಶನ್ ಆ್ಯಂಗಲಿಂದ ಹೆಚ್ಚಿನ ವಿಚಾರಣೆ ತನಿಖೆ ಆಗ್ತಾ ಇದೆ, ಆದರೆ ಇದು ನಿಜವಾದ ಆ್ಯಂಗಲೇ ಬೇರೆ ಇದೆ ಇದಕ್ಕೆ ಅನ್ನೋ ಬಗ್ಗೆ ಏನು ಲಾಯರ್ ಜಗದೀಶ್ ಅವರು ಬಹಳಷ್ಟು ಬಾರಿ ವಿಡಿಯೋ ಮೂಲಕ ಮನವಿ ಮಾಡಿದರು. ಈಗ ಮಂಗಳವಾರ ಬಹಿರಂಗವಾಗಿ ಪ್ರತಿಭಟನೆಗೆ ಸೆಪ್ಟೆಂಬರ್ 24ಕ್ಕೆ ವೇದಿಕೆಯನ್ನು ಕೂಡ ರೆಡಿ ಮಾಡಿದ್ದಾರೆ. 24 ಸೆಪ್ಟೆಂಬರ್ 2024 ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಡೇಟನ್ನು ಫಿಕ್ಸ್ ಮಾಡಿ ಹೇಳಿದೆ. ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ, ಯಾರೋ ಅಡ್ರೆಸ್ ಇಲ್ಲ, ಯಾರೋ ಪಾಪ ಅಭಿಮಾನಿಗಳು, ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೋ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ವಿ ಗಾಟ್ ಅ ಪರ್ಮಿಷನ್ ಫಾರ್ ಅ ಹೋಲ್ ಡೇ, ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನು ಮೈಕ್ ಮುಖಾಂತರ ಹೇಳ್ಬೋದು. ಅಲ್ಲಿ ಕ್ರೌಡ್ ಫಂಡಿಂಗಿಗೆ ಒಂದು ನಂಬರ್ ಹಾಕಿದ್ದೀನಿ, ಅದು ಮ್ಯಾಂಡೇಟ್ ಅಲ್ಲ. ಏನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಅಯ್ಯೋ ನಮ್ಮ ಬಾಸ್ಗೆನ ಕೊಡಬೇಕು ಆ ಖರ್ಚು ವೆಚ್ಚಕ್ಕೆ ನೀವು ಅಲ್ಲಿ ಹಾಕಬಹುದು, ಅವಶ್ಯಕತೆನೂ ಇಲ್ಲ. ಹಂಗಲ್ಲೇನೋ ಪೀಟಿಗೆ ಹಾಕಿದ್ರೆ ಪೀಟಿಗೆ ಹಾಕೋದು ಹಾಕಳೆ, ನಿಮ್ಮ ಯೋಗ್ಯತೆ ಅದು ಏನೂ ಮಾಡೋಕ್ಕಾಗಲ್ಲ. ಏನೂ ಮಾಡಿದ್ರು ಲಾಸ್ಟ್ಗೆ ಏನೋ ಟಿಪ್ಪಣಿನೇ ಬರೆಯೋದು, ಅಲ್ಲಿ ಯಾವನ ಬರ್ದಾನೆ ನಿಮ್ಮ ಮೇಲೆ ಗೌರವ ಇತ್ತು. ನಾನು ಹೇಳಿದೆ ನಂದೊಂದು ಇದು ಕೂಡ ಕೇರ್ ಮಾಡಲ್ಲ ನಾನು. ಓಕೆ, ಅಲ್ಲಿ ಏನನ್ನ ಬರ್ಕೊಂಡು ಸಾಯ್ಕಳಿ. ಓಕೆ, ಯಾಕಂದ್ರೆ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ. ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದ್ರೂ ನ್ಯೂಸೆನ್ಸ್ ಮಾಡೋದು, ಕುಡಿಯೋದು, ಗಲಾಟೆ ಮಾಡಿದ್ರೆ ಪೊಲೀಸವ್ರಿಗೆ ಮುಂಚೆನೆ ಹೇಳಿದೀನಿ, ಲಾಠಿ ನುಣ್ಣಗ್ ಬಾರಿಸಿ ಅಂತ. ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್, ಅಲ್ಲಿ ಬಂದ್ರೆ ನ್ಯೂಸೆನ್ಸ್ ಮಾಡಂಗಿಲ್ಲ, ಯಾರನ್ನೂ ರೇಗ್ಸಂಗಿಲ್ಲ, ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೊಬೇಕು. ಆಮೇಲೆ ಅದು ಪ್ರೊಟೆಸ್ಟು, ನಿಮ್ಮ ತೀಟೆ ತಿಸ್ಕೊಳ್ಳೋ ಸಮಯ ಅಲ್ಲ. ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು, ವಾಯ್ಸ್ ಆಫ್ ಕರ್ನಾಟಕ. ನಮಸ್ಕಾರ ದರ್ಶನ್ ಫ್ಯಾನ್ಸ್. ಇನ್ನೇನು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ 23ನೇ ತಾರೀಕು ಅಂದ್ರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ ಇಂಟಿಮೇಟ್ ಮಾಡಿದೀವಿ. ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ. ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್. ಅವರು ಅಪ್ರೂವ್ ಮಾಡಿದ್ದಾರೆ. ಒಂದು 5,000 ಜನಕ್ಕೆ ಅಂತ ಹೇಳಿದೀವಿ. ಓಕೆ, ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್. ಓಕೆ, ಯಾರ್ಯಾರು ದರ್ಶನ್ ಅಭಿಮಾನಿಗಳಿದ್ದಾರೋ ದಯಮಾಡಿ ಬನ್ನಿ, ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ ಮಾಡೋಣ. ಮಿಕ್ಕಿದ್ದು ಮೇಲಿರುವ ಭಗವಂತನಿಗೆ ಬಿಟ್ಟಿದ್ದು, ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಓಕೆ, ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ, ದರ್ಶನ್ ಬಿಡುಗಡೆ ಮಾಡೋಕ್ಕೆ, ಪ್ರೊಟೆಸ್ಟ್ ಮಾಡೋಕ್ಕೆ, ಆರ್ಗನೈಸ್ ಮಾಡೋಕ್ಕೆ ಯಾರು ಮುಂದೆ ಬಂದಿಲ್ಲ. ಅಲ್ಲಿ ಮೈಕು, ಶಾಮಿಯಾನ, ಕುಡಿಯಕ್ಕೆ ನೀರು, ಪ್ರೈವೇಟ್ ಸೆಕ್ಯೂರಿಟಿ, ಮಿಕ್ಕಿದ ಇನ್ಚಾರ್ಜು, ವಾಲಂಟಿಯರ್ಸು, ಖರ್ಚು ವೆಚ್ಚ ಬರ್ತದೆ. ಓಕೆ, ಆ ಖರ್ಚು ವೆಚ್ಚ ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನೋ ನಾನಿಲ್ಲಿ ಕೈಯಿಂದ ಮಾಡೋಕ್ಕೆ ಏನೋ ಸ್ವಲ್ಪ ಹಾಕ್ಬೋದು, ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ, ನಾವು ಬೇಕಾದ್ರೆ ಬರ್ತೀವಿ. ಇಷ್ಟು ಹೇಳಬಲ್ಲೆ. ಅಷ್ಟು ಬಿಟ್ರೆ
ನಿಜ ಹೇಳೋದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ. ತಾವ್ ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾಕಂದ್ರೆ ಕಮಿಟ್ ಮಾಡಿದೀವಿ. ಅದು ಬಿಟ್ರೆ ಕೈಯಿಂದ ಹಾಕಿ ಮಾಡೋ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿದೀವಿ ಪ್ರಾಮಾಣಿಕವಾಗಿ. ಇನ್ನು ಮುಂದೆ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಳ್ಬಹುದು, ಮಾಡಿದ್ರೆ ಬಂದ್ಬೇಕಾರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ. ಓಕೆ, ಆಮೇಲೆ ನಿಮ್ಮ ಹಣೆ ಬರೋಕ್ಕೆ 3 ತಿಂಗಳಾಯ್ತು, ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ. ಕಾನೂನನ್ನ ಕೈಲಿ ಹಿಡ್ಕೊಂಡು ನೀವು ಯಾರು ಮಾಡಿಲ್ಲ. ಈಗ ಮಾಡ್ತೀವಿ ಅಂತಂದ್ರೆ ಯಾವನೋ ಬತ್ತೀವಿ ಅಂತಾರೆ ಅಷ್ಟೇ ಹೊರತು ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಳಲ್ಲ. ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು. ನಾಳೆ ಒಂದು 5 ಲಕ್ಷ ಜನ ಬಂದಲ್ಲಿ ನಿಂತ್ಕೊಂಡ್ರೆ 5 ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಮ್ಯಾನ್ ಪವರು, ಹಣ, ಕುಡಿಯಕ್ಕೆ ನೀರು, ಮಾಧ್ಯಮ ಬರ್ತದೆ, ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡಬೇಕು. ಅನೌನ್ಸ್ ಮಾಡಿದ್ವಿ, ಜನ ಜಾಸ್ತಿ ಯಾರೆ, ಅದನ್ನ ಆರ್ಗನೈಸ್ ಮಾಡಕ್ಕೆ ಮ್ಯಾನ್ ಪವರು, ಹಣ ಬೇಕಾಗಿದೆ. ಬರ್ಲಿ, ಮಾಡೋಣ. 24 ಸೆಪ್ಟೆಂಬರ್ 2024 ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಡೇಟನ್ನು ಫಿಕ್ಸ್ ಮಾಡಿ ಹೇಳಿದೆ. ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ, ಯಾರೋ ಅಡ್ರೆಸ್ ಇಲ್ಲ. ಯಾರೋ ಪಾಪ ಅಭಿಮಾನಿಗಳು, ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೋ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ವಿ ಗಾಟ್ ಅ ಪರ್ಮಿಷನ್ ಫಾರ್ ಅ ಹೋಲ್ ಡೇ. ಬಂದು ತಾವು ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳ್ಬೋದು. ಅಲ್ಲಿ ಕ್ರೌಡ್ ಫಂಡಿಂಗಿಗೆ ಒಂದು ನಂಬರ್ ಹಾಕಿದ್ದೀನಿ. ಅದು ಮ್ಯಾಂಡೇಟ್ ಅಲ್ಲ. ಏನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಅಯ್ಯೋ ನಮ್ಮ ಬಾಸ್ಗೆನ ಕೊಡಬೇಕು, ಆ ಖರ್ಚು ವೆಚ್ಚಗೆ ಅಂದ್ರೆ ನೀವು ಅಲ್ಲಿ ಹಾಕಬಹುದು, ಅವಶ್ಯಕತೆನೂ ಇಲ್ಲ. ಹಂಗಲ್ಲ ಏನೇನೋ ಪೀಟಿಗೆ ಹಾಕಿದ್ರೆ ಪೀಟಿಗೆ ಹಾಕೋದು ಹಾಕಳೆ, ನಿಮ್ಮ ಯೋಗ್ಯತೆ, ಅದು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡಿದ್ರು ಲಾಸ್ಟ್ಗೆ ಏನೋ ಟಿಪ್ಪಣಿನೇ ಬರೆಯೋದು. ಅಲ್ಲಿ ಯಾವನ ಬರ್ದಾನೆ ನಿಮ್ಮ ಮೇಲೆ ಗೌರವ ಇತ್ತು. ನಾನು ಹೇಳಿದೆ ನಂದೊಂದು ಇದು ಕೂಡ ಕೇರ್ ಮಾಡಲ್ಲ ನಾನು. ಓಕೆ, ಅಲ್ಲಿ ಏನನ್ನ ಬರ್ಕೊಂಡು ಸಾಯ್ಕಳಿ. ಓಕೆ, ಯಾಕಂದ್ರೆ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ. ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದ್ರೂ ನ್ಯೂಸೆನ್ಸ್ ಮಾಡೋದು, ಕುಡಿಯೋದು, ಗಲಾಟೆ ಮಾಡಿದ್ರೆ ಪೊಲೀಸವ್ರಿಗೆ ಮುಂಚೆನೆ ಹೇಳಿದೀನಿ, ಲಾಠಿ ನುಣ್ಣಗ್ ಬಾರಿಸಿ ಅಂತ. ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್. ಅಲ್ಲಿ ಬಂದ್ರೆ ನ್ಯೂಸೆನ್ಸ್ ಮಾಡಂಗಿಲ್ಲ, ಯಾರನ್ನೂ ರೇಗ್ಸಂಗಿಲ್ಲ, ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೊಬೇಕು. ಆಮೇಲೆ ಅದು ಪ್ರೊಟೆಸ್ಟು ನಿಮ್ಮ ತೀಟೆ ತಿಸ್ಕೊಳ್ಳೋ ಸಮಯ ಅಲ್ಲ. ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು, ವಾಯ್ಸ್ ಆಫ್ ಕರ್ನಾಟಕ. ನಮಸ್ಕಾರ ದರ್ಶನ್ ಫ್ಯಾನ್ಸ್. ಇನ್ನೇದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್. ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ 23ನೇ ತಾರೀಕು ಅಂದ್ರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ ಇಂಟಿಮೇಟ್ ಮಾಡಿದೀವಿ. ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ.